ಶಬ್ದ ನಿಮ್ಮೂರಲ್ಲೇ ಇಲ್ಲ, ಬೆಟ್ಟಕ್ಕೆ ಹೋಗಬೇಕಾಗಿದೆ, ತಿರುಪತಿಗೆ ಹೋಗಬೇಕು. ಸ್ವಲ್ಪ ಗಟ್ಟಿಯಾಗಿ ಶ್ರೀನಿವಾಸನ ಸ್ಮರಣ ಮಾಡ್ರಿ. ಹರೇ ಶ್ರೀನಿವಾಸ, ಏಡುಕೊಂಡರವಾಡ ವೆಂಕಟರಮಣ ಗೋವಿಂದ. ಶುಭ ಸಂಧ್ಯಾ ವೇಳೆಯಲ್ಲಿ 7 ಬೆಟ್ಟಗಳಿಂದ ಇಳಿದು ಬಂದಿರುವಂತ ಶ್ರೀಭೂ ಸಮೇತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಾದ ಶ್ರೀನಿವಾಸನಿಗೆ ಇವಾಗ ಸ್ನಪನ ತಿರುವಂದ್ಯೋತ್ಸವ ಅಂದರೆ ವಿವಿಧ ಸುಗಂಧ ದ್ರವ್ಯಗಳಿಂದ ಅಭಿಷೇಕ ಹಾಗೂ ಪುಷ್ಪಾರ್ಚನಾ ಕಾರ್ಯಕ್ರಮ ನಡೀತಾ ಇದೆ, ನಡಿಲಿಕ್ಕೆ ಹೋಗ್ತಾ ಇದೆ. ಈ ಸ್ನಪನ ತಿರುವಂಜನ ಯಾಕೆ ಮಾಡಬೇಕು? ಆ ದ್ರವ್ಯಗಳೆಲ್ಲ ಕೂಡ ತಂಪು ಮಾಡುವ ದ್ರವ್ಯಗಳು. ಹೀಗೆ ಬಿಸಿಲು ಕಾಲ ಆರಂಭವಾಯಿತಾ, ಎಲ್ಲರಿಗೂ ತಾಪಗಳ ಆರಂಭವಾಗ್ತದೆ. ಹೊರಗಿನ ತಾಪವಲ್ಲ, ಮನಸ್ಸಿನ ತಾಪಗಳು ಕೂಡ ಕಳೆಯಬೇಕು ಅಂದರೆ ಭಗವಂತನಿಗೆ ತಿರುವಂಜನ ಅಭಿಷೇಕ ಅರಿಶಿಣದ ನೀರು, ಗಂಧದ ನೀರು, ಕೇಸರ, ಪಚ್ಚಕರ್ಪೂರ, ಯಾಲಕ್ಕಿಗಳು, ಜಾಜಿಕಾಯಿ, ಇನ್ನೂ ಅನೇಕ ಸುಗಂಧ ದ್ರವ್ಯಗಳನ್ನು ಮಿಶ್ರಣ ಮಾಡಿ ನೀರಲ್ಲಿ ಸೇರಿಸಿ ಆ ಶ್ರೀಭೂ ಸಮೇತನಾದ ಶ್ರೀನಿವಾಸನಿಗೆ ವೇದ ಮಂತ್ರಗಳಿಂದ ನಿಷ್ಣಾತರಾದ ವೇದವೇತ್ತರು, ವೇದ ಪಂಡಿತರು ಬಂದಿದ್ದಾರೆ. ಅವರೆಲ್ಲರೂ ಅಭಿಷೇಕವನ್ನು ನಿರ್ವಹಿಸುತ್ತಾರೆ. ನಾವೆಲ್ಲರೂ ಅದನ್ನು ನೋಡ್ತಾ ಬೇರೆ ಹೊರಗಿನ ಎಲ್ಲ ನಮ್ಮ ಕಾರ್ಯಕಲಾಪಗಳನ್ನು ಬದಿಗೆ ಇಟ್ಟು ನಿಮ್ಮ ಫೋನ್ಗಳು ಕೂಡ ಸೈಲೆಂಟ್ ಮಾಡ್ರಿ. ಇಲ್ಲಿ ನಡೆಯುವಾಗ ನಿಮ್ಮ ಫೋನ್ಗಳು ಯಾವುದೂ ಕೂಡ ಮಾತನಾಡಬೇಡ್ರಿ. ಕೇವಲ ನಡೆಯುವ ಕಾರ್ಯಕ್ರಮವನ್ನು ಮಂತ್ರ ಕೇಳುತ್ತಾ ಆ ಪರಮಾತ್ಮನನ್ನು ನೋಡುತ್ತಾ ಇಂದಿನ ಕಾಲವನ್ನು ನೀವು ಕಳೆಯಬೇಕು. ಈ ಕಾರ್ಯಕ್ರಮವು ಆರಂಭವಾಗ್ತಾ ಇದೆ. ವೇದಜ್ಞರಾದ ಪಂಡಿತರು ಈ ಕಾರ್ಯವನ್ನು ಆರಂಭಿಸಬೇಕು ಅಂತ ಅವರನ್ನು ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಪ್ರಾರಂಭಕ್ಕೆ ಪ್ರಾರ್ಥನೆಯಿಂದ ಆರಂಭವಾಗಿ ಸಂಕಲ್ಪ ಆಗ್ತದೆ. ಆ ಸಂಕಲ್ಪಗಳು ಹೇಳ್ತಾರೆ. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ನೆನಪು ಮಾಡ್ತೀವಿ. ಎಲ್ಲರಿಗೂ ಕೂಡ ಮಹಾದೇವರ ಸಂಕಲ್ಪವು ಮಾಡಿಸಲ್ಪಡುತ್ತದೆ. ಕಾರ್ಯವನ್ನು ಆರಂಭಿಸಬೇಕು ಅಂತ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ತೇ ತ್ರಿಜುಗಂ ಸ್ಮರಾಮಿ. ತದ್ವಿಷ್ಣೋ ಪರಮಪದಂ ಸದಾ ಪಶ್ಯಂತಿ ಧೂರಜಾ ದಿವೇವ ಚಕ್ಷುರಾತತಂ ತದ್ವಿಪ್ರಾಸೋ ವಿಪನ್ಯವೋ ಧಾತ್ರವಾಗಂ ಸತ್ಸವಿಂದತೆ ವಿಷ್ಣೋರ್ಯಃ ಪರಮಂ ಪದಂ
द्वितीयपराब्दे श्रीहरे श्वेतवराहकल्पे वैवस्वतमन्वन्तरे अष्टाविंशतिकलियुगे प्रथमपादे जम्बूद्वीपे भारतवर्षे भरतखण्डे मेरोदण्डकारण्ये गोदावर्याः क्षिप्तीरे शालीवाहनशके बौद्धावतारे श्रीरामक्षेत्रे अस्मिन् वर्तमाने व्यावहारिके चान्द्रमानेन अस्य प्रभवादिषट्संवत्सराणां मध्ये विश्वावसुना संवत्सरे उत्तरायणे शिशिरऋतौ फाल्गुणमासे शुक्लपक्षे सर्वसिद्धि चतुर्थ्यां शुभतिथौ वासराः वासरस्तु शुभ स्थिरवासरयुक्ताय शुभ रेवती नक्षत्रयुक्ताय शुभवार शुभनक्षत्र शुभयोग शुभकरण एवं गुणविशेषण विशिष्टाय अस्यां शुभतिथौ नारायणप्रीत्यर्थम देवदेवोत्तमा देवता सार्वभौम श्रीमदखिलाण्डकोटिब्रह्माण्डनायक श्री पद्मावती अगरवेदमण्डलासमेत श्री श्रीनिवासस्वामिनः प्रीत्यर्थं श्रीनिवासस्वामिनः सन्निधौ संकल्पितोक्तप्रकारेण श्री जगद्गुरु श्री सत्यात्मतीर्थ महास्वामिनः जन्मदिनोत्सवाङ्गभूतम् अद्य विना सायंसन्ध्या संकल्पितोक्तप्रकारेण श्री पद्मावती अगरवेदमण्डलासमेत श्रीनिवासस्वामिनः सायंसन्ध्यां तिरुमञ्जनत्सवनाङ्गकर्मणि अद्य दिना पुष्पयागसेवाङ्गकर्मणि सेवाकर्तॄणां सर्वेषां भगवद्भक्तमहाजनानाम् ಎಲ್ಲರೂ ತಮ್ಮ ತಮ್ಮ ಹೆಸರು ಗೋತ್ರ ನಕ್ಷತ್ರ ಹೆಸರನ್ನು ಇಟ್ಟುಕೊಂಡು ನಿಮ್ಮ ಕುಟುಂಬದ ಹೆಸರನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡಿ. ಈ ಗೋತ್ರವು ಶ್ರೀವತ್ಸ ಗೋತ್ರ ಶ್ರೀವತ್ಸ ಗೋತ್ರಭವಸ್ಯ ಜಗದೀಶ ಯಶೋಧ ಉಭಯೋರ್ಭುಜೋ ವಿಷ್ಣುವರ್ಧನ ಲೀಲಾವರ್ಧನ ವಿಷ್ಣುವರ್ಧನ ಇದೇಷಾಂ ಸರ್ವೇಷಾಂ ಸಹ ಕುಟುಂಬಾನಾಂ. ಹಾಗೆ ಅಲ್ಲಿ ಬಂದಿರತಕ್ಕಂಥ మీరందరూ కూడా మీ గోత్రములను మీ పేర్లను మీరందరూ కూడా చెప్పుకోండి. వచ్చిన వాడు మీ పేరు మీ గోత్రం మీ పిల్లలు అందరి పేరు ಯಾರ್ಯಾರಿಗೆ ಬಂದಿದ್ದೀರೋ ಈ ಕಾರ್ಯಕ್ರಮ ಹಣ ಕೊಟ್ಟವರಿಗೆ ಮಾತ್ರ ಅಂತ ಸೀಮಿತ ಅಲ್ಲ. ಎಲ್ಲರೂ ಕೂಡ ಸಂಕಲ್ಪ ಮಾಡಿಕೊಳ್ಳಬಹುದು. ನಿಮ್ಮ ನಿಮ್ಮ ಗೋತ್ರ ನಿಮ್ಮ ಹೆಸರು ನೆನಪಿದ್ರೆ ನಕ್ಷತ್ರವನ್ನು ಕೂಡ ಒಮ್ಮೆ ಎಲ್ಲರೂ ಹೇಳಿಕೊಳ್ಳಿ. ಸರ್ವೇಷಾಂ ಸಹ ಕುಟುಂಬಾನಾಂ అందరూ చెప్పండి. ಎಲ್ಲರೂ ಹೇಳಿ ಸರ್ವೇಷಾಂ ಸಹ ಕುಟುಂಬಾನಾಂ ಬಂಧುವರ್ಗಾಣಾಂ ಮಿತ್ರವರ್ಗಾಣಾಂ ಸರ್ವೇಷಾಂ ಸೇವಾಕರ್ತॄಣಾಂ ಕಾರಯಿತॄಣಾಂ ಅನುಮೋದಕಾನಾಂ ಪ್ರೇರಕಾಣಾಂ ಮಾರ್ಗಮಧ್ಯೆ ಸ್ಥಿತಾನಾಂ ಸರ್ವೇಷಾಂ ನಗರಸ್ಥಾನಾಂ ಆಸ್ತಿಕ
दृश्यगुणा आगामि अनुसूचिता दुष्टारिष्टा दोष परिहारार्थं देवदेवोत्तम देवता सार्वभौमा श्रीमतो अखिलाण्डकोटि ब्रह्माण्ड नायकस्य अनन्तकरुणा विश्वक्सेना सपरिवार समेत पद्मावती अधर्मेलमङ्गा श्रीभूनीडा समेत लक्ष्मी वेङ्कटेश्वर पूर्णानुग्रह पूर्णरक्षा कवच प्राप्त्यर्थं भगवत् शरण अरविन्दयोः अशंचल निष्कपट भक्ति साम्राज्यता सिद्ध्यर्थं अस्मिन् ग्रामे भारतराष्ट्रे समस्त श्यामा भामर अग्निभय राजभय चोरभय सर्पभय व्याघ्रभय राजदण्ड स्थानभ्रंश दुर्भिक्षा अतिवृष्टि अनावृष्टि परिहारद्वारा कालकाले सुवृष्टि पूर्वक पाटीपूप कटाक ಈಗ ಮಹಾನೈವೇದ್ಯ ಮಹಾಮಂಗಳಾರತಿ ಮಂತ್ರಪುಷ್ಪದಿಂದ ಈ ಕಾರ್ಯಕ್ರಮ ಒಂದು 5-6 ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ತಾಳ್ಮೆಯಿಂದ ಇದ್ದವರು ಇದ್ದೀರಿ, ಹೋಗಿದ್ದವರು ಹೋಗಿದ್ದಾರೆ, ಹೋಗಲಿ. ಇದ್ದವರೇ ಪುಣ್ಯವಂತರು, ಭಕ್ತಿ ಹೆಚ್ಚು, ಅವರಿಗೆ ಹೆಚ್ಚಿನ ಅನುಗ್ರಹ ದೇವರು ಮಾಡುತ್ತಾನೆ. ಅವರು ನೋಡಿಕೊಂಡು ಎಲ್ಲ ಮುಗಿಸಿಕೊಂಡು ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕೆಲ್ಲರೂ ಕೂಡ. ಓಂ ಶ್ರೀಮದಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಪದ್ಮಾವತಿ ಅಧರ್ವೇರ್ಮಂಗಾ ಸಮೇತ ಶ್ರೀನಿವಾಸ ಪರಬ್ರಹ್ಮಣೇ ನಮಃ. ದಿವ್ಯ ಚರಣಾರವಿಂದಜೋ ನಾಮ ಪೂಜಾಂ ಸಮರ್ಪಯಾಮಿ. ಓಂ ಶ್ರೀ ವೆಂಕಟೇಶಾಯ ನಮಃ. ವೇದಾದ್ರಿನದಯಾಯ ನಮಃ. ಓಂ ವೃಷದೃಗ್ಗೋಚರಾಯ ನಮಃ. ವಿಷ್ಣವೇ ನಮಃ. ಓಂ ಸದಂಜರ್ಗಿರೀಶಾಯ ನಮಃ. ಓಂ ವಿಷ್ಣವೇ ನಮಃ. ಓಂ ಮೇರೋರುದ್ರಗಿರೀಶಾಯ ನಮಃ. ಓಂ ಸರಸ್ವಾಮಿತನೀರುಡೇ ನಮಃ. ಕುಮಾರಕಲ್ಪಸೇವ್ಯಾಯ ನಮಃ. ಓಂ ವಜ್ರಲದ್ವಿಷಯಾಯ ನಮಃ. ಸುವರ್ಧನಸುತಾನ್ಯಸ್ಯ ಸೇನಾಪತ್ಯವರಾಯ ನಮಃ. ಓಂ ರಾಮಾಯ ನಮಃ. ಪದ್ಮನಾಭಾಯ ನಮಃ. ಓಂ ಸದಾ ವಾಯುಸ್ತುತಾಯ ನಮಃ. ತ್ಯಕ್ತವೈಕುಂಠಲೋಕಾಯ ನಮಃ. ಓಂ ಗಿರಿಕುಂಡವಿಹಾರಿಣೇ ನಮಃ. ಓಂ ಹರಿಚಂದ್ರಗೋತ್ರೇಂದ್ರ ಸ್ವಾಮಿನೇ ನಮಃ. ಓಂ ಶಂಕರಾಜನ್ಯನೇತ್ರಾಬ್ಜವಿಷಯಾಯ ನಮಃ. ಓಂ ಸುವರ್ಧನಸುತಾನ್ಯಸ್ಯ ಸೇನಾಪತ್ಯವರಾಯ ನಮಃ. ಓಂ ರಾಮಾಯ ನಮಃ. ಪದ್ಮನಾಭಾಯ ನಮಃ. ಓಂ ಸದಾ ವಾಯುಸ್ತುತಾಯ ನಮಃ. ಓಂ ಶ್ರೀಮತೆ ನಮಃ. ಓಂ ಶ್ರೀಮತೆ ನಮಃ. ಓಂ ತುಳಸೀವಲ್ಲಭಾಯ ನಮಃ. ಓಂ ಸಮಂತಕಮಣಿಹತ್ರಯೇ ನಮಃ. ಓಂ ನರನಾರಾಯಣಾಯ ನಮಃ. ಓಂ ಶ್ರೀಮದಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಪದ್ಮಾವತಿ ಅಧರ್ವೇರ್ಮಂಗಾ ಸಮೇತ ಶ್ರೀನಿವಾಸ ಪರಬ್ರಹ್ಮಣೇ ನಮಃ. ದಿವ್ಯ ಚರಣಾರವಿಂದಯೋಃ ನಾಮ ಪೂಜಾಂ ಸಮರ್ಪಯಾಮಿ. ಪರಿಮಳ ಧೂಪಂ ಆಗ್ರಾಪಯಾಮಿ. పరిమళ
भवति यो भायारायतनं वेद आयतनवान् भवति आभो वै भायारायतनम् आयतनवान् भवति य एवं वेद यो भायारायतनं वेद आयतनवान् भवति अतसो वै तन्नवायतनम् आयतनवान् भवति यो शतवद आयतनं वेद आयतनवान् भवति आहो वा शतवदमायतनम् आयतनवान् भवति य एवं वेद यो मामायतनं वेद आयतनवान् भवति चन्द्रमा वा अपामायतनम् आयतनवान् भवति यश्चन्द्रमसायतनं वेद आयतनवान् भवति आहो वै चन्द्रमसायतनम् आयतनवान् भवति य एवं वेद यो वामायतनं वेद आयतनवान् भवति नक्षत्राणि वा अपामायतनम् आयतनवान् भवति यो नक्षत्राणामायतनं वेद आयतनवान् भवति आहो वै नक्षत्राणामायतनम् आयतनवान् भवति य एवं वेद यो वामायतनं वेद आयतनवान् भवति पर्जन्यो वा अपामायतनम् आयतनवान् भवति यः पर्जन्यस्यायतनं वेद आयतनवान् भवति आहो वै पर्जन्यस्यायतनम् आयतनवान् भवति य एवं वेद यो वामायतनं वेद आयतनवान् भवति संवत्सरो वा अपामायतनम् आयतनवान् भवति यः संवत्सरस्यायतनं वेद आयतनवान् भवति आहो वै संवत्सरस्यायतनम् आयतनवान् भवति य एवं वेद यो सुनामं प्रतिष्ठितं वेद प्रत्येकविष्टति राजाधिराजाय प्रसयिताये ददाभयं वै कवनाय पुन्महे समेकाभान् कामकामाय वक्तुम् कामेश्वरो वै श्रवणो ददातु कुबेराय वै श्रवणाय महाराजाय नमः शिवाम्ब श्रीमदयाण्डकोटि ब्रह्माण्डनायक पद्मावती अनर्मेण मण्डासमेत श्रीनिवासस्वामिने नमः दिव्यचरणारविन्दयोः वेदोक्तमन्त्रपुष्पाञ्जलिं समर्पयामि ನಮಸ್ಕಾರ ವೀಕ್ಷಕರೇ,
ನೀವು ನೋಡ್ತಾ ಇದ್ದೀರಾ VTV ಬಳ್ಳಾರಿ. ಇವತ್ತು ಎಷ್ಟು ಅದ್ಧೂರಿಯಾಗಿ ಇಲ್ಲಿ ಪೂಜೆ ನಡೆದಿದೆ ಅಂದರೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಶ್ರೀ ವೆಂಕಟೇಶ್ವರ ಸ್ವಾಮಿ ಅವರಿಗೆ ತಿರುಮಂಜನಾಭಿಷೇಕ ಮಾಡಿದ್ದಾರೆ ಸಹಿತ, ಮತ್ತು ಪುಷ್ಪಯೋಗನೂ ಮಾಡಿದ್ದಾರೆ. ತುಂಬ ಪುಷ್ಪಯಾಗ ಮಾಡಿದ್ದಾರೆ, ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ. ಅದ್ರ ಬಗ್ಗೆ ಸ್ವಾಮೀಜಿಯವ್ರು ಬಂದಿದ್ದಾರೆ ತಿರುಪತಿಯಿಂದ, ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸ್ವಾಮಿ ನಮಸ್ಕಾರ, ತಮ್ಮ ಹೆಸರು? ಆನಂದ ತೀರ್ಥಾಚಾರ್ಯರು. ಸ್ವಾಮಿ, ಇದು ತಿರುವನಾಭಿಷೇಕ ಅಂದರೆ ತಿರುವಮಂಜನಾಭಿಷೇಕ ಅಂದರೆ ಏನು ಸ್ವಾಮಿ? ತಿರುಮಂಜನಾಭಿಷೇಕ ಅಂತಂದರೆ ತಿರು ಅಂತ ಅನ್ನೋದು ತಮಿಳು ಪದ, ಅಂದರೆ ಶ್ರೀ ಅಂತ ಅರ್ಥ ಅದನ್ನು. ಅಂದರೆ ಮಜ್ಜನ ಅಂದರೆ ಸ್ನಾನ. ಭಗವಂತನಿಗೆ ಸ್ನಾನ ಮಾಡಿಸುವಾಗ ಅಂದರೆ ಸ್ನಾನ ನಾವು ಮಾಡಿದರೆ ಸ್ನಾನ ಅನ್ನಬೇಕು, ದೇವರಿಗೆ ಮಾಡಿಸಿದಾಗ ಅಭಿಷೇಕ ಅನ್ನೋ ಶಬ್ದ ಪ್ರಯೋಗ ಮಾಡಬೇಕು. ಅಂದರೆ ದೇವರಿಗೆ ಅಭಿಷೇಕ ಮಾಡಿಸುವಾಗ ಅನೇಕ ಸುಗಂಧ ದ್ರವ್ಯಗಳು, ವನಮೂಲಿಕೆಗಳು ಅವೆಲ್ಲ ಹಾಕಿದಾಗ ದೇವರು ಪ್ರೀತನಾಗ್ತಾನೆ. ಒಟ್ಟಾರೆ ಏನಂದರೆ ಭೂಮಿಯಲ್ಲಿ ಬೆಳೆದಂಥ ಅನೇಕ ಮೂಲಿಕೆಗಳಿಂದ ಕುಟ್ಟಿ ಆ ಪುಡಿ ಮಾಡಿ, ಉದಾಹರಣೆ ಗಂಧದ ಪುಡಿ, ಅರಿಶಿಣ ಹಾಗೂ ಇಲಾಚಿ, ಏಲಕ್ಕಿ ಪುಡಿ, ಕೇಸರ, ಪಚ್ಚಕರ್ಪೂರ, ಜಾಜಿಕಾಯಿ, ಜಾಪತ್ರಿ ಇವೇ ಮೊದಲಾದ ಅನೇಕ ಸುಗಂಧ ದ್ರವ್ಯಗಳನ್ನೆಲ್ಲ ಸಂಗ್ರಹ ಮಾಡಿ ಪುಡಿ ಮಾಡಿ ನೀರಲ್ಲಿ ಕಲಿಸಿ ಅದನ್ನು ಅಭಿಷೇಕ ಮಾಡಿದಾಗ ದೇವರಿಗೆ ಏನೇನು ಕೊಡ್ತೀವೋ ಅದು ಲೋಕದಲ್ಲಿ ಸಮೃದ್ಧಿ ಆಗ್ತದೆ. ಒಳ್ಳೆ ತಂಪು, ಜಗತ್ತು ತಂಪಾಗಬೇಕು, ಬೆಳೆ ಬರಬೇಕು, ಬೆಳೆ ಬೇಕಂದರೆ ಮಳೆ ಬೇಕು, ಮೊದಲು ಮಳೆ ಬೆಳೆ ಆಗಬೇಕು, ಧಾನ್ಯಗಳು ಚೆನ್ನಾಗಿ ಬರಬೇಕು, ಎಲ್ಲರೂ ಹಸುಗಳು ಚೆನ್ನಾಗಿ ಹಾಲು ಕೊಡಬೇಕು, ಲೋಕದಲ್ಲಿ ಎಲ್ಲರ ಮನಸ್ಸಿನಲ್ಲಿ ಆನಂದ ಉಂಟಾಗಬೇಕು, ಈತಿ ಬಾಧೆಗಳು ಪರಿಹಾರ ಆಗಬೇಕು, ಅತಿವೃಷ್ಟಿ ಆಗಬಾರದು, ಅನಾವೃಷ್ಟಿ ಆಗಬಾರದು, ಚೋರರ ಭಯ, ಅಗ್ನಿ ಭಯ, ಯಾರ ಭಯಗಳು ಇರಬಾರದು ಅಂತಂದರೆ ದೇವರಿಗೆ ಈ ದ್ರವ್ಯಗಳಿಂದ ಅಭಿಷೇಕ ಮಾಡಿದಾಗ ಪರಮಾತ್ಮನ ಪ್ರೀತನಾಗಿ ಜಗತ್ತಿಗೆ ಒಳ್ಳೆಯದು ಮಾಡ್ತಾನೆ. ಸಂಕಲ್ಪದಲ್ಲಿ ಕೂಡ ವಿಶ್ವ ಕಲ್ಯಾಣಾರ್ಥಂ ತಿರುಮಂಜನಾಭಿಷೇಕ ಮಹಂಕರಿಷ್ಯೆ ಅಂತ ಅರ್ಚಕರು ಸಂಕಲ್ಪ ಮಾಡಿದ್ದಾರೆ. ಇದು ಒಬ್ಬ ವ್ಯಕ್ತಿಗಾಗಿ ಮಾಡೋದಲ್ಲ, ಅದನ್ನು ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರಿಗೂ ಶುಭವಾಗಲಿ ಅಂತ ಇದರ ಉದ್ದೇಶ. ಈ ರೀತಿಯಾಗಿ ಮಾಡಿದ್ದೀವಿ ಅದನ್ನು. ಪುಷ್ಪಯಾಗ ಅಂದರೆ? ಪುಷ್ಪಯಾಗ, ಯಾಗ ಅಂತನ್ನೋ ಶಬ್ದಕ್ಕೆ ಪೂಜಾ ಅಂತ ಅರ್ಥ. ಪುಷ್ಪಗಳಿಂದ ಪರಮಾತ್ಮನಿಗೆ ಪೂಜೆ. ಭಗವದ್ಗೀತೆಯಲ್ಲಿ ಕೃಷ್ಣ ಅಂತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಎಂದಿದ್ದು. ನನಗೆ ಪತ್ರ ಕೊಡ್ರಿ. ಪತ್ರ ಅಂದರೆ ತುಳಸಿ ಪತ್ರ, ತುಳಸಿ ಕೊಟ್ಟರು ಸಂತೋಷ, ಹೂವು ಕೊಟ್ಟರು ಸಂತೋಷ, ಫಲ ಕೊಡಿ, ಹಣ್ಣು ಸಿಕ್ಕಿದ ಹಣ್ಣು ಕೊಡಿ, ನೀರು ಸಿಕ್ಕಿದ ನೀರು ಕೊಡಿ, ಏನು ಕೊಟ್ಟರು ನೀವು ಭಕ್ತಿಯಿಂದ ಕೊಡ್ರಿ. ನನಗೆ ಎಷ್ಟು ಕೊಟ್ಟಿದ್ದೀರಿ ಅಂತಲ್ಲ, ಹೇಗೆ ಕೊಟ್ಟಿದ್ದೀರಿ ಅಂತ ತೋರ್ತಾ. ನಾವೇನಂತೀವಿ, ದೇವರಿಗೆ ಬಂಗಾರದ ಪೀಠ ಮಾಡ್ತಿದ್ದೀವಿ, ಬಂಗಾರದ ಗೋಪುರ ಮಾಡ್ತೀವಿ, ಬಂಗಾರ ಕಲಶ, ಬೆಳ್ಳಿ ಕಲಶ ಮಾಡ್ತಿದ್ದೀವಿ, ಮಂಟಪ ಮಾಡ್ತೀವಿ, ನಾವು ಹೇಳಿ ಕೇಳ್ತೀವಿ. ಅದು ಬೇಕಾ? ಲಕ್ಷ್ಮೀಪತಿ ಅವನ ಮನೆಯಲ್ಲಿ ಬೇಕಾದಷ್ಟಿದೆ ಅವ್ರಿಗೆ. ಆದರೆ ಪರಮಾತ್ಮ ನಮ್ಮಿಂದ ಏನು ಅಪೇಕ್ಷೆ ಮಾಡ್ತಾನೆ ಅಂತಂದರೆ ಭಕ್ತಿಯಿಂದ ಕೊಡಿ. ದೇವರು ಕೇಳ್ತಾನೆ, ಮನದೊಳಗೆ ತಾನಿಪ್ಪ ಮನವೆಂದನಿಸಿಕೊಂಬ ಮನದ ವೃತ್ತಿಗಳನುಸರಿಸಿ ಭೋಗಂಗಳಿಯುವ ವಿವಿಧ ಚೇತನಕ್ಕೆ ಮನವನಿತ್ತರೆ ತನ್ನ ನೀವ. ದೇವರು ನಮ್ಮಿಂದ ಏನೂ ಕೇಳಲ್ಲ, ನಿಮ್ಮ ಮನಸ್ಸು ಕೊಡಿ ಅಂತಾನೆ. ಅಂದರೆ ಏನು? ನಾವು ದೇವರ ಪೂಜೆ ಮಾಡುವಾಗ ಮನಸ್ಸು ನಮ್ಮ ಎಲ್ಲೋ ಆಫೀಸ್ ಕಡೆ ಇರ್ತದೆ, ವ್ಯಾಪಾರದ ಕಡೆ ಹೋಗ್ತದೆ, ಮಕ್ಕಳ ಕಡೆ ಹೋಗ್ತದೆ. ಪೂಜೆ ಮಾತ್ರ ಯಾಂತ್ರಿಕವಾಗಿ ಮಾಡ್ತಿರ್ತೀವಿ, ಅದರಿಂದ ಫಲ ಇಲ್ಲ. ನೀನು ಮಾಡುವಾಗ ಒಂದೇ ನಿಮಿಷ ಪೂಜೆ ಮಾಡು, ಮನಸ್ಸನ್ನು ದೇವರಲ್ಲಿ ಇಟ್ಟು ಮಾಡು, ದೇವರ ಪಾದಾರದಲ್ಲಿ ಇಟ್ಟು ಮಾಡು. ಅದಕ್ಕೆ ಮನವನಿತ್ತರೆ ತನ್ನ ನೀವ. ದೇವರಿಗೆ ಮನಸ್ಸಿಟ್ಟು ನಾವು ಪೂಜೆ ಮಾಡಿದಾಗ ದೇವರು ತನ್ನನ್ನು ತಾನೇ ಹೇಗೆ ಹನುಮಂತನಿಗೆ ತನ್ನನ್ನು ತಾನೇ ಹೇಗೆ ಕೊಟ್ಕೊಂಡು ರಾಮನು, ಆ ರೀತಿಯಾಗಿ ನಮಗೆ ಸಕಲ ಪುರುಷಾರ್ಥಗಳನ್ನು ಪರಮಾತ್ಮ ಕೊಡ್ತಾನೆ. ಆದ್ದರಿಂದ ಈ ಪುಷ್ಪಯಾಗ ಅಂತನ್ನೋದು ಮಾಡೋಣದ್ರಿಂದ ಎಲ್ಲರಿಗೂ ಬೇಡಿದ ಇಷ್ಟಾರ್ಥಗಳನ್ನು ಪರಮಾತ್ಮ ದಯಪಾಲಿಸುತ್ತಾನೆ. ಸ್ವಾಮಿ, ಈ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಎಲ್ರಿಗೂ, ಲೇಡೀಸ್ಗೆಲ್ಲರ ಇಲ್ಲಿ ಸ್ಕೂಲಿಗೆ ಟೈಮ್ ಆಗುತ್ತೆ, ಆಫೀಸಿಗೆ ಟೈಮ್ ಆಗುತ್ತೆ, ಹೊರಗಡೆ ಹೋಗೋಕ್ಕೆ ಟೈಮ್ ಆಗುತ್ತೆ, ಎಲ್ಲದಕ್ಕೂ ಟೈಮ್ ಆಗುತ್ತೆ ಅಂತಲೇ ಹೋಗ್ತಾರೆ. ಆದರೆ ಒಂದು ದೇವ್ರ ಪೂಜೆ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತ ಯಾರಾದರೂ ಹೇಳ್ತಾರಾ ಸ್ವಾಮಿ? ದೇವರ ಪೂಜೆ ಮಾಡಲಿಕ್ಕೆ ಟೈಮ್ ಆಗುತ್ತಾ ಅಂತ ತಿಳಿದವರು ಯಾರೂ ಹೇಳುವುದಿಲ್ಲ. ಯಾಕೆಂದರೆ ಎಷ್ಟೇ ಕೆಲಸಗಳಿದ್ದರೂ ಯಾರಾದರೂ ಕೊನೆಗೆ 5 ನಿಮಿಷಗಳಾದರೂ ದೇವರ ಮನೆಯಲ್ಲಿ ಹೋಗಿ ದೀಪ ಹಚ್ಚಿ ಸ್ವಲ್ಪ ಹೊತ್ತಾದರೂ ಕೂತು ತನಗೆ ತಿಳಿದಷ್ಟು ಪೂಜೆ ಆದರೂ ಮಾಡಿ ಬರ್ತಾರೆ. ವಾಸ್ತವನೇ ಇವತ್ತಿನ ಯಾಂತ್ರಿಕ ಯುಗದಲ್ಲಿ ಸಮಯ ಇರೋದಿಲ್ಲ, ಹಾಗಂತ ನಾವು ಬಿಡಬಾರ್ದು. ಎಲ್ಲದಕ್ಕೂ ನ್ಯೂಸ್ ಪೇಪರಿಗೂ ಟೈಮ್ ಇಡ್ತೀವಿ, ಬೇರೆ ಮೊಬೈಲ್ ನೋಡ್ತೀವಿ, ವಾಟ್ಸಪ್ ನೋಡ್ತೀವಿ, ಯಾರು ಮೆಸೇಜ್ ಕಳಿಸಿ ನೋಡ್ತೀವಿ. ಅದರಲ್ಲಿ ಕಾಲು ಭಾಗವಾದರೂ ಕೂಡ ದೇವರ ಮುಂದೆ ಕೂತು ಸಮಯ ದೇವರಿಗೆ ಕೊಟ್ಟಾಗ ಪರಮಾತ್ಮ ನಮ್ಗೆ ಆಯುಷ್ಯ ಬೆಳೆಸ್ತಾನೆ. ಒಂದೇ ತಿಳ್ಕೋಬೇಕು, ದೇವರಿಗೆ ಸಮಯ ಕೊಟ್ಟರೆ ನಮ್ಮ ಆಯುಷ್ಯ ಬೆಳೆಸುತ್ತಾನೆ. ನಮಗೆ ಸಮಯ ಇಲ್ಲ ಅಂತ ಬಿಟ್ಟರೆ ಆಯುಷ್ಯ ಕ್ಷೀಣ ಆಗ್ತದೆ. ಆದಷ್ಟು ಯಾರೂ ಕೂಡ ದೇವರ ಬಗ್ಗೆ ಈ ರೀತಿಯಾಗಿ ಅಶ್ರದ್ಧೆ ಮಾಡುವುದಿಲ್ಲ. ಸ್ವಲ್ಪ ಹೊತ್ತಾದರೂ
ಬಿಡ್ತಾರ. ನಾನು ಕೇಳೋದು ಇನ್ನೂ ಸ್ವಲ್ಪ ಹೊತ್ತು ಬೆಳೆಸಿ ದೇವರಿಗೆ ನಿಮ್ಮ ಸಮಯವನ್ನು ಕೊಡಿ, ಸಮಯ ದಾನ ಮಾಡಿ. ಅಂದರೆ ಅಷ್ಟು ಹೊತ್ತು ಲೋಕವನ್ನು ಮರಿಬೇಕು. ದೇವರಿಗೆ ಸಮಯ ಕೊಡೋದು ಅಂದರೆ ಜಗತ್ತು ಮರೆತು ಬಿಡಬೇಕು. ಹೆಂಡತಿ, ಮಕ್ಕಳು, ವ್ಯಾಪಾರ, ಉದ್ಯೋಗ ಎಲ್ಲ ಬಿಟ್ಟು 10 ನಿಮಿಷಗಳ ಕಾಲ ಆದರೂ ಎಲ್ಲವನ್ನು ಮರೆತು ದೇವರಿಗೆ ಆ ಸಮಯ ಬಿಟ್ಟು ನಿನಗೆ ತಿಳಿದ ಮಂತ್ರ, ರಾಮ ಮಂತ್ರ ಅಂತೀಯ, ಕೃಷ್ಣ ಮಂತ್ರ ಅಂತೀಯ, ವೆಂಕಟೇಶನನ್ನು ಸ್ಮರಣ ಮಾಡ್ತೀವಿ, ಏನನ್ನು ಮಾಡು. ಆದರೆ ಆ 10 ನಿಮಿಷ ಜಗತ್ತನ್ನು ಮರೆತು ದೇವರಿಗಾಗಿಟ್ಟರೆ ಅದೇ ಪೂಜೆ, ಅದಕ್ಕಿಂತಲೂ ಬೇರೆ ಪೂಜೆ ಯಾವುದಿಲ್ಲ. ಸ್ವಾಮಿ, ಇಲ್ಲಿ ನೂರಾರು ಭಕ್ತ ಜನರು ಬಂದಿದ್ದಾರೆ. ಹಾಗೆ ನಮ್ಮ VTV ವತಿಯಿಂದ ಈ ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸ್ವಾಮಿ? ಭಕ್ತಾದಿಗಳಿಗೆ ಇಷ್ಟೇ ಹೇಳುತ್ತೀನಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ವೈಕುಂಠವನ್ನು ಬಿಟ್ಟು ನಮಗಾಗಿ ಬಂದಿದ್ದಾನೆ. ದೇವರು ಬಂದಿದ್ದಲ್ಲಿ ಯಾಕೆ ಬಂದಿದ್ದಾನೆ? ಕಲಿಯುಗದಲ್ಲಿ ನನ್ನ ದರ್ಶನ ಮಾಡಿಕೊಂಡ್ರೆ ನಿಮ್ಮೆಲ್ಲ ಕಷ್ಟಗಳು ಪರಿಹಾರವಾಗ ತಿರುಪತಿಗೆ ಬಂದಿದ್ದಾನೆ. ಆ ತಿರುಪತಿಗೆ ಎಲ್ಲರಿಗೂ ಹೋಗಲಿಕ್ಕೂ ಅನುಕೂಲ ಇಲ್ಲ ಇವತ್ತು. ಆದ್ದರಿಂದ ಒಂದು ಊರಿಗೆ ಬಂದಿದ್ದಾನೆ ಅಂತಂದರೆ ಈ ಊರು ಜನರೆಲ್ಲರೂ ಸೇರಿದ್ದಾರಲ್ಲ, ಅವರಿಗೆ ಒಂದೇ ಹೇಳುತ್ತೀನಿ, ನಿಮ್ಗೆ ಎಷ್ಟೇ ಕಷ್ಟ ಬರಲಿ, ಏನೇ ಬರಲಿ ಅಕ್ಕ, ನೀವು ಎಲ್ಲರನ್ನೂ ಮರೆತರು ದೇವರನ್ನು ಮರಿಬೇಡ್ರಿ. ಯಾಕೆ ಅಂತಂದರೆ ವಿನಾ ವೆಂಕಟೇಶಂ ನಾನು ದೇವರ ವೆಂಕಟೇಶ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಕಲಿಯುಗದಲ್ಲಿ ತಾನು ಕಂಕಣ ತೊಟ್ಟು ಬಂದಿದ್ದಾನೆ. ನಾನು ಕಲಿಯುಗ ಮುಗಿಯೋಷ್ಟವರೆಗೆ ಯಾವತ್ ಕಲಿಯುಗಂ ತಾವತ್ ತಾತ್ಯಾಮಿ, ಎಷ್ಟುವರೆಗೆ ಕಲಿಯುಗ ಇರುತ್ತೋ ನಾನು ಇರ್ತೀನಿ. ಈ ಕಲಿಯುಗದಲ್ಲಿ ನನ್ನನ್ನು ನೀವು ಒಮ್ಮೆ ಆದರೂ ಸ್ಮರಣಕ್ಕೆ ತಂದುಕೊಳ್ಳಿ, ನಾನು ನಿಮ್ಮ ಕಷ್ಟಗಳು ಪರಿಹಾರ ಮಾಡ್ತೇನೆ. ಆದ್ದರಿಂದ ಎಲ್ಲರೂ ಹೇಳೋದು ಒಂದೇ, ಕಲಿಯುಗದಲ್ಲಿ ಹೆದ್ದೈವ ವೆಂಕಟೇಶ್ವರ, ಅವನನ್ನು ಮನೆಯಲ್ಲೇ ಕೊಟ್ಟು ತಿರುಪತಿಗೆ ಹೋಗಲಿಕ್ಕಾಗದೆ ಹೋದರೂ ಚಿಂತೆ ಇಲ್ಲ, ಮನೆಯಲ್ಲಿ ಕೂತು ಶ್ರೀ ವೆಂಕಟೇಶಾಯ ನಮಃ, ಶ್ರೀ ವೆಂಕಟೇಶಾಯ ನಮಃ 108 ಮಾಡ್ತಿರೋ, 10 ಮಾಡ್ತಿರೋ, 11 ಮಾಡ್ತಿರೋ, ನಿಮ್ಮ ಸಮಯ ಅದು ಮಾಡಿ, ನಿಮ್ಮೆಲ್ಲ ಕಷ್ಟಗಳು ಪರಿಹಾರವಾಗ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀದೇವಿ ಭೂದೇವಿ ಶ್ರೀ ಶ್ರೀ ವೆಂಕಟೇಶ್ವರ ಸ್ವಾಮಿ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿನ ತಿಳ್ಕೊಟ್ಟಿದ್ದಾರೆ. ಮತ್ತು ಆ ಸ್ವಾಮಿ ಹೇಳಿರೋದು ನಿಜ. ಈಗ ಭಕ್ತಾದಿಗಳೆಲ್ಲ ಕೇಳಿಸ್ಕೊಂಡಿರ್ಬೋದು ಮೇ ಬಿ, ಯಾಕೆ ಅಂದರೆ ಪೂಜೆಗೆ ಅನ್ನೋ ಒಂದು ಟೈಮ್ನ ಕೊಡಿ, ಪೂಜೆನ ಮನೇಲಿ ಚೆನ್ನಾಗಿ ಮಾಡಿ, ದೇವ್ರನ್ನ ಮರೆತರೆ ನಾವಿರಲ್ಲ. ಸೊ ಅದಕ್ಕೆ ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ VTV ಬಳ್ಳಾರಿ. ಡೈರೆಕ್ಟರು, VTV ಓನರ್. ಸರಿ ಒಳ್ಳೆ ಪ್ರಚಾರ ಚೆನ್ನಾಗಿ ಮಾಡ್ತಿದ್ರಿ. ಇವತ್ತು ಬೇಕು, ಇಂಥ ಮಾಧ್ಯಮನೇ ಬೇಕು ಇವತ್ತು. ಯಾಕೆ ಎಲ್ಲ ಥರದ ನ್ಯೂಸ್ಗಳು ಹಾಕ್ತಿರ್ತಾರೆ. ಧಾರ್ಮಿಕ ನ್ಯೂಸ್ ಭಾಳ ಕಡಿಮೆ ಆಗಿದೆ. ಅದನ್ನು ಒಬ್ಬರಿಬ್ಬರು ನಿಮ್ಮಂಥವ್ರು ಅಲ್ಲೆಲ್ಲಿ ಇದ್ರೂ ಕೂಡ ಚಿಂತಿಲ್ಲ. ಧರ್ಮದ ಬಗ್ಗೆ ಸ್ವಲ್ಪ ಒಂದು ಮಾಹಿತಿಯನ್ನು ಕೊಟ್ಟು ಎಲ್ಲರನ್ನು ನೀವು ಹತ್ತಿರ ಕರೀತಿರಲ್ಲ. ನಮ್ಮದು ಪ್ರತ್ಯೇಕವಾಗಿ ಆಯಿತು, ತಿರುಪತಿ ದೇವಸ್ಥಾನ ಪರವಾಗಾಯಿತು, ನಿಮ್ಗೆ ಅಭಿನಂದನೆಗಳು ಹೇಳ್ತಾ ಇದ್ದೀನಿ ಸರ್. ಅದರಲ್ಲೂ ನಮ್ಮದೇ VTV ಅಂತಾನೆ ಅಲ್ಲ, ಶ್ರೀ ಭಕ್ತಿ ಚಾನಲ್, ಭಕ್ತಿಗೆ ಅಂತಾನೆ ಒಂದು ಚಾನಲ್ನ ನಮ್ಮ ಸರ್ ಮೋಟಿವೇಟ್ ಕೊಟ್ಟಿದ್ದಾರೆ. ಶ್ರೀ ಭಕ್ತಿ ಟಿವಿ ಅಂತ ಒಂದು ಕನ್ನಡ ಮಾಡಿದ್ದೀವಿ. ಆಯ್ತು, ಹಾಗೆ ಮುಂದಿನ ಕಾರ್ಯಕ್ರಮ ಇನ್ನೂ ನಿಮ್ಮಿಂದ ಹೆಚ್ಚು ಪಡೆದುಕೊಳ್ಳಿ. ಖಂಡಿತ ಸ್ವಾಮಿ, ಖಂಡಿತ.